ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಟೆಕ್ನಿಕಲ್ ನೋಟಿಫಿಕೇಷನ್ಸ್ಗಾಗಿ ವೇಟ್ ಮಾಡ್ತಿದ್ದೀರಾ, ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಳೆದ 10-15 ದಿನಗಳ ಕಡೆ ಈ ಒಂದು ಲೆಕ್ಚರರ್ ಪೋಸ್ಟಿನ ಒಂದು C&R ರೂಲ್ಸ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಆ ಡಾಕ್ಯುಮೆಂಟ್ನು ತೋರಿಸಿರ್ತೀನಿ, ಅದರ ಜೊತೆಗೆ ವಿಡಿಯೋನು ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋದಲ್ಲಿ ಸಾಕಷ್ಟು ಡೌಟ್ಸ್ ಇರುತ್ತೆ, ಡೌಟ್ಸ್ನು ಕ್ಲಾರಿಫೈ ಮಾಡಿರ್ತೀನಿ. ಸೊ ಇದೀಗ ಈ ವಿಡಿಯೋದಲ್ಲಿ ಆ ಒಂದು ಡಾಕ್ಯುಮೆಂಟಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಇದು ಒಂದು ಚಿಕ್ಕ ಅಪ್ಡೇಟ್ ಅಂತ ಅಂದ್ಕೊಳ್ಳಿ. ಅದಾಗಿ ನಂತರ ಸಾಕಷ್ಟು ಜನ ಸ್ಟೂಡೆಂಟ್ಸು ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿರೋಂಥ ವೀಡಿಯೋಸು ಸಂಪೂರ್ಣವಾಗಿ ನೋಡಿದೆ, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದರು. ನನ್ನ ರಿಕ್ವೆಸ್ಟ್ ಏನಂದರೆ, ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಆ ವೀಡಿಯೋನ ಸಂಪೂರ್ಣವಾಗಿ ನೋಡೋಕ್ಕೆ ಪ್ರಯತ್ನ ಮಾಡಿ. ಏನಕ್ಕಂದರೆ ನಿಮಗೆ ಏನೆಲ್ಲ ಡೌಟ್ಸ್ ಇರುತ್ತೋ ಆದಷ್ಟು ಕ್ಲಾರಿಫೈ ಆಗುತ್ತೆ. ಸೊ ವೀಡಿಯೋನ ನೋಡದೇ ಇದ್ದರೆ ನಿಮಗೆ ಡೌಟ್ಸ್ ಮತ್ತೆ ಬರುತ್ತೆ. ಆ ವೀಡಿಯೋದಲ್ಲಿ ನಾನು ಆ ಡೌಟ್ನ ಕ್ಲಾರಿಫೈ ಮಾಡಿರ್ತೀನಿ. ಹಾಗಾಗಿ ಮತ್ತೆ ಇನ್ನೊಂದು ಸಲ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ, ಅಥವಾ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದ್ರೆ ಕಮೆಂಟ್ನ ರಿಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡಿ, ಆದಷ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಪ್ರಯತ್ನ ಮಾಡಿ. ಇನ್ ಕೇಸ್ ನೋಡೋದಕ್ಕಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಡೌಟ್ನ ನಾನು ನಿಮಗಲ್ಲಿ ಕ್ಲಿಯರ್ ಮಾಡ್ಕೊಡ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇರ್ತೇನೆ ಅಂದರೆ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ಪೋಸ್ಟಿಂದು. ಸೊ ನೀವು ಈಗಾಗಲೇ ಅದರ ಸಂಬಂಧಪಟ್ಟಂಥ ಒಂದು C&R ರೂಲ್ಸ್ನ ನೋಡಿರ್ತೀರ. ಸಾಕಷ್ಟು ಜನ ಅಬ್ಜೆಕ್ಷನ್ಸ್ನ ರೈಸ್ ಮಾಡ್ತಾರೆ. ಸೊ ಅಬ್ಜೆಕ್ಷನ್ಸ್ನು ಡಿಪಾರ್ಟ್ಮೆಂಟ್ನವರು ಕನ್ಸಿಡರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಈ ಒಂದು ಅಪ್ಡೇಟೆಡ್ C&R ರೂಲ್ಸ್ ಬಿಡ್ತಾರೆ. ಸೊ ಯಾವಾಗ ಬಿಡ್ತಾರೆ ಅನ್ನೋ ಮೊದಲ ಪ್ರಶ್ನೆ ನಿಮ್ಮದಾಗಿರುತ್ತೆ ಈ ವಿಡಿಯೋದಲ್ಲಿ. ಸೊ ಮೊದಲ ಪ್ರಶ್ನೆ, ಈ ಉತ್ತರ ಬಂದು C&R ರೂಲ್ಸ್ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ 15th ಒಳಗಡೆ ಅಪ್ಡೇಟೆಡ್ C&R ರೂಲ್ಸ್ ಬರುತ್ತೆ ಸ್ನೇಹಿತರೆ. ಅಪ್ಡೇಟೆಡ್ C&R ರೂಲ್ಸ್ ಬಂದು ಅಲ್ಲಿಂದ 2-2.5 ತಿಂಗಳು ಅಥವಾ ಮ್ಯಾಕ್ಸಿಮಮ್ 3 ಮಂತ್ಸ್ ಒಳಗಡೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ ಈ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂಥದ್ದು. ಅದಾಗಿ ನಂತರ ಸಾಕಷ್ಟು ಜನ KPTCLದು ಕೇಳ್ತಾರೆ. ಸೊ KPTCLದು ನಾನು ಸಪ್ರೇಟ್ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗಲ್ಲ. ಈ ವಿಡಿಯೋದಲ್ಲಿ ಕೇವಲ ಡಿಪ್ಲೊಮಾ ಕಾಲೇಜ್ ಲೆಕ್ಚರರ್ ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಮಾಹಿತಿ ಮಾತ್ರ ಶೇರ್ ಮಾಡ್ತಾ ಇರ್ತೇನೆ. ನೋಡಿ ಸ್ನೇಹಿತರೆ, ಈಗ ಈ ಒಂದು ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿನ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂಥ ಅಪ್ಡೇಟ್ ಏನಪ್ಪ ಅಂದರೆ, ಭಾಳಷ್ಟು ಜನ ಒಂದು ಕ್ವಾಲಿಫಿಕೇಷನ್ದು ಡೌಟಲ್ಲಿ ಕನ್ಫ್ಯೂಷನಲ್ಲಿದ್ದೀರ. ಸಾಕಷ್ಟು ಕಾಲ್ಸು ನನಗೆ ಬಂದಿದ್ದಾವೆ, ಹಾಗೂ ಮೆಸೇಜಸ್ಸು ಬಂದಿದೆ. ಹಾಗೂ ಯೂಟ್ಯೂಬಲ್ಲಿ ನಾನು ಏನೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಪ್ರತಿ ಕಮೆಂಟ್ ಬಾಕ್ಸ್, ಆ ಒಂದು ವೀಡಿಯೋನ ಕಮೆಂಟ್ ಬಾಕ್ಸಲ್ಲಿ ಸಾಕಷ್ಟು ಮೆಸೇಜಸ್ ಹಾಕಿದ್ದಾರೆ ಏನು ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಥದ್ದು. ನೋಡಿ ಸ್ನೇಹಿತರೆ, ಒಂದು ಕ್ಲಿಯರ್ ಐಡಿಯಾ ಇರಲಿ. ಕ್ವಾಲಿಫಿಕೇಷನ್ ಫಾರ್ ಪಾಲಿಟೆಕ್ನಿಕ್ ಲೆಕ್ಚರರ್ಗೆ BE ವಿತ್ ಫಸ್ಟ್ ಕ್ಲಾಸ್ ಕೇಳ್ತಾರೆ. BE ವಿತ್ ಫಸ್ಟ್ ಕ್ಲಾಸ್, MTech ಅಲ್ಲ, BE ವಿತ್ ಫಸ್ಟ್ ಕ್ಲಾಸ್. ಬೇಸಿಕ್ ಸ್ಯಾಲರಿ ಏನಿರುತ್ತೆ 56,100 ರೂಪಾಯಿಗೆ ತರ್ತಾರೆ. ಸೊ ಇದು ಒಂದು ಮಾಹಿತಿ ನಾನು ನಿಮಗೆ ಅಪ್ಡೇಟ್ ಮಾಡಬೇಕು ಈ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನಾನು ನಿಮಗೇನು ಅಪ್ಡೇಟ್ನ ಮಾಡಿದ್ದೀನಿ, ಇದು ಮಾಹಿತಿ ನನಗೂ ಸಿಕ್ಕಿದೆ. ಸೊ ಮುಂದಿನ ದಿನಗಳಲ್ಲಿ ಏನು ಅಫಿಷಿಯಲ್ ಆಗಿ ಅಥವಾ ಒಂದು ಗೆಜೆಟೆಡ್ ಸರ್ಕ್ಯುಲರ್ ಬರುತ್ತೆ, ಈ C&R ರೂಲ್ಸ್, ಅಪ್ಡೇಟೆಡ್ C&R ರೂಲ್ಸು, ಅದರಲ್ಲಿ ಅದರ ಒಂದು ತಿದ್ದುಪಡಿನ ನೀವು ನೋಡ್ಬೋದು. ಲೆವೆಲ್ 9 ಅಥವಾ ಲೆವೆಲ್ 9 ಆ ಒಂದು ಪೇ ಸ್ಕೇಲ್ಗೆ ಮೇಂಟೈನ್ ಮಾಡಿ 56,100 ಬೇಸಿಕ್ ಪೇನ ಮಾಡಿಬಿಟ್ಟು BE ವಿತ್ ಫಸ್ಟ್ ಕ್ಲಾಸು ಅಥವಾ MTech ಇನ್ ಫಸ್ಟ್ ಕ್ಲಾಸ್, ಈ ಎರಡು ಕ್ವಾಲಿಫಿಕೇಷನಲ್ಲಿ ಎರಡನ್ನೂ ಕ್ವಾಲಿಫಿಕೇಷನ್ ಕೊಡ್ತಾರೆ. ನಿಮ್ಮದು BE ಫಸ್ಟ್ ಕ್ಲಾಸ್ ಆಗಿದ್ರೂ ಅಪ್ಲೈ ಮಾಡ್ಬೋದು, ಅಥವಾ MTech ಫಸ್ಟ್ ಕ್ಲಾಸ್ ಆಗಿದ್ರೂ ಅಪ್ಲೈ ಮಾಡ್ಕೊಳ್ಳೋದು. ಸಾಕಷ್ಟು ಜನಕ್ಕೆ MTech ಕಂಪ್ಲೀಟ್ ಮಾಡ್ತಾರೆ, BE 60 ಇರಲ್ಲ. ಸೊ ಅಂಥ ಆಸ್ಪಿರೆಂಟ್ಸ್ನು ಅಪ್ಲೈ ಮಾಡ್ಬೋದು. ಯಾಕಂದರೆ BEನಲ್ಲಿ 60 ಇಲ್ಲದೇ ಇದ್ದರೂ MTechಲ್ಲಿ 60 ಇರೋ ಕಾರಣ ನೀವು ಅಪ್ಲೈ ಮಾಡ್ಕೊಳ್ಳೋಂಥ ಅವಕಾಶನ ಮಾಡಿಕೊಡ್ತಾರೆ. ಸೊ ಇದು ಒಂದು ಕ್ಲಾರಿಟಿ ಇರಲಿ. ಸೊ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಥ ಡೌಟ್ ನಿಮಗೆ ಕ್ಲಿಯರ್ ಆಗಿರಬೇಕು. BE ವಿತ್ ಫಸ್ಟ್ ಕ್ಲಾಸ್ ಕೇಳ್ತಾರೆ. BE ವಿತ್ MTech ಆಗಿದ್ದವ್ರಿಗೂ BE ಸೆಕೆಂಡ್ ಕ್ಲಾಸ್ ಇದ್ರೂ MTech ಮೇಲೆ ನೀವು ಅಪ್ಲೈ ಮಾಡ್ಬೋದು. ಸೊ ಇದು ಪಾಲಿಟೆಕ್ನಿಕ್ ಲೆಕ್ಚರರ್ದು. ಅದಾಗಿ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ದು ನಾವೇನು MTech ಅಂತ ಹೇಳಿದ್ದೆ ಪ್ರೀವಿಯಸ್ ಆಗಿ, ಸೊ ಅದೇ ಕ್ವಾಲಿಫಿಕೇಷನ್ ಮೇಂಟೈನ್ ಮಾಡ್ತಾರೆ. BE ಎಲಿಜಿಬಲ್ ಇರಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಗೆ. BE ವಿತ್ MTech ಆಗಿರಬೇಕು. MTech ಈಸ್ ಮಸ್ಟ್. MTech ಈಸ್ ಎ ಮ್ಯಾಂಡೇಟರಿ ಕ್ವಾಲಿಫಿಕೇಷನ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನೋ ಒಂದು ಪಾಯಿಂಟ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಅದಾಗಿ ನಂತರ ಈ ನೋಟಿಫಿಕೇಷನ್ KEಗೆ ಹೋಗುತ್ತಾ KPSCಗೆ ಹೋಗುತ್ತಾ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ. ಸೊ ಈ ನೋಟಿಫಿಕೇಷನು KPSCಗೆ ಹೋಗುವಂಥದ್ದು 90% ಖಚಿತವಾಗಿದೆ. ಇನ್ನು 10% ಪೆಂಡಿಂಗ್ ಇದೆ. ಏನಕ್ಕಂದರೆ ಇಂಟರ್ನಲ್ ಡಿಸ್ಕಷನ್ ನಡೀತಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಸೊ ನಿಮಗೇನಾದರೂ KEಗೆ ಹೋದರೆ ನಿಮ್ಮೆಲ್ಲರೂ ಗೊತ್ತಿರೋಂಥದ್ದು KE ಸಾಕಷ್ಟು ಬೇಗನೆ ಈ ಒಂದು ನೋಟಿಫಿಕೇಷನ್ ರಿಕ್ರೂಟ್ಮೆಂಟ್ನ ಮುಗಿಸ್ಕೊಡ್ತಾರೆ. ನನ್ನ ಒಂದು ರಿಕ್ವೆಸ್ಟ್ನು ಅಷ್ಟೇ, KEಗೆ ಹೋದ್ರೇ ಚೆನ್ನಾಗಿ. ಏನಕ್ಕಂದರೆ KEಗೆ ಹೋದರೆ ರಿಕ್ರೂಟ್ಮೆಂಟು ಬೇಗನೆ ಮುಗಿಯುತ್ತೆ. KPSCಗೆ ಹೋದರೆ ಒಂದು 2-3 ಇಯರ್ಸ್ ಆಗ್ಬೋದು. ನೀವೆಲ್ಲರೂ ನೋಡಿರ್ತೀರ ಹಳೆ ರಿಕ್ರೂಟ್ಮೆಂಟಲ್ಲಿ. ಬಟ್ ಈ ವರ್ಷ ನಮ್ಮ ಸರ್ಕಾರದಲ್ಲಿ CM ಅವ್ರು ಹೇಳಿರೋಂತೆ ಯಾವುದೇ ನೋಟಿಫಿಕೇಷನ್ನ ಬೇಗನೆ ಮುಗಿಸ್ಬೇಕನ್ನೋ ಒಂದು ಆರ್ಡರ್ನ ಇಶ್ಯೂ ಮಾಡಿರ್ತಾರಲ್ಲ ಡಿಪಾರ್ಟ್ಮೆಂಟಿಗೆ. ಹಾಗಾಗಿ ನೋಟಿಫಿಕೇಷನ್ ಬೇಗನೆ ಕಂಪ್ಲೀಟ್ ಮಾಡುವಂಥ ಚಾನ್ಸಸ್ಸು ಇದೆ KPSCಯಿಂದ. ಬಟ್ ಪ್ರಾಬಬಿಲಿಟಿ ಕಮ್ಮಿ. ನಿಮ್ಮೆಲ್ಲರೂ ಗೊತ್ತಿರೋಂಥದ್ದು KPSC ಅಂತ ಹೇಳಿ. ಹಾಗಾಗಿ KEಗೆ ಕೊಟ್ಟರೆ ಬೆಸ್ಟು. KEಗೆ 10% ಚಾನ್ಸ್ ಇದೆ ಸ್ನೇಹಿತರೆ. ನೋಡೋಣ, ಭಾಳಷ್ಟು ಜನ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಈ ಒಂದು ಅಕ್ಸಾ ಸಂಘಟನೆಯಿಂದ ಹಾಗೂ ಡಿಪಾರ್ಟ್ಮೆಂಟ್ನು ಹೋಗಿ ಒಂದು ಪರ್ಸ್ನಲ್ ಆಗಿ ಮೀಟ್ ಆಗಿ ಒಂದು ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ಬನ್ನಿ. ಯಾರೆಲ್ಲ ಆಸ್ಪಿರೆಂಟ್ಸ್ ಈ ಒಂದು ನೋಟಿಫಿಕೇಷನ್ ಪ್ರಿಪೇರ್ ಆಗ್ತಿದ್ದಾರೆ, KEಗೆ ವರ್ಗಾವಣೆ ಮಾಡಿ, KE ಎಕ್ಸಾಮ್ ಮಾಡಿಕೊಡ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಲೆಟರ್ನ ಕೊಟ್ಟು ಆಗ ಆ ಒಂದು ರಿಕ್ವೆಸ್ಟ್ ಲೆಟರ್ನ ಕನ್ಸಿಡರ್ ಮಾಡೋ ಸಾಧ್ಯತೆಗಳಿದೆ. ಸೊ ನೋಡೋಣ, ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಗೊತ್ತಾಗುತ್ತೆ. ಬಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ KPSC ಕಂಡಕ್ಟ್ ಮಾಡ್ಬೋದು ಅನ್ನೋ ಮಾಹಿತಿ ಇದೆ. ಬಟ್ ನನ್ನ ರಿಕ್ವೆಸ್ಟ್ ಏನಂದರೆ KE ಮಾಡಬೇಕು.
ಅದಾಗಿ ನಂತರ ಎಕ್ಸಾಮ್ ಫಾರ್ಮೇಟ್ ಬಗ್ಗೆ ಭಾಳ ಜನ ನನಗೆ ಇನ್ನೂ ಮೆಸೇಜ್ ಮಾಡ್ತಾಯಿದ್ರಿ. ಎಕ್ಸಾಮ್ ಫಾರ್ಮೇಟ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, KE ಆದರೂ ಮಾಡಲಿ KPSC ಆದರೂ ಮಾಡಲಿ 300 ಮಾರ್ಕ್ಸ್ ಈಚ್ ಪೇಪರ್ ಇರುತ್ತೆ. 2 ಪೇಪರ್ಸ್ ಇರುತ್ತೆ. ಮೊದಲನೇ ಪೇಪರು ಜನರಲ್ ಪೇಪರು, ಎರಡನೇ ಪೇಪರ್ ಟೆಕ್ನಿಕಲ್ ಪೇಪರ್ ಆಗಿರುತ್ತೆ. ಎಲ್ಲದೂ ಬಹು ಆಯ್ಕೆ ಅಂದರೆ MCQ ಫಾರ್ಮೇಟಲ್ಲೇ ಇರುತ್ತೆ. ನೆಗೆಟಿವ್ 1/4 ಇರುತ್ತೆ. ಸೊ ಇದೊಂದಿರಲಿ. ಇಂಟರ್ವ್ಯೂ ಇರಲ್ಲ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇಂಟರ್ವ್ಯೂ ಇರಲ್ಲ. ಇದೊಂದು ಕ್ಲಾರಿಟಿ ಇಟ್ಕೊಳ್ಳಿ. ಅದಾಗಿನ ನಂತರ ಇನ್ನೊಂದು ಡೌಟ್ ಇದೆ, ಏಜ್ ಎಲಿಜಿಬಿಲಿಟಿದು. ಏಜಿನ ಕ್ರೈಟೇರಿಯಾ ನೋಡಿ, ಯಾವುದೇ ನೋಟಿಫಿಕೇಷನ್ ಬರಲಿ, ಈಗ ಪ್ರತಿಯೊಂದು ನೋಟಿಫಿಕೇಷನ್ಗೂ ಎಲ್ಲ ಕ್ಯಾಟಗರಿಗೂ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿರೋ ಕಾರಣದಿಂದ ಜನರಲ್ಗೆ 40 ಇಯರ್ಸು, OBCಗೆ 43 ಇಯರ್ಸು, SC ST ಮತ್ತು ಕ್ಯಾಟಗರಿ 1ಗೆ 45 ಇಯರ್ಸ್ ಲಿಮಿಟ್ನ ಕೊಟ್ಟಿರ್ತಾರೆ. ಅದಾಗಿ ನಂತರ ಸಾಕಷ್ಟು ಜನ 60% ಮ್ಯಾಂಡೇಟರಿ ಮಾಡೇ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ, ಈ ಒಂದು ಕ್ವಶನ್ನ ಕೇಳ್ತಾರೆ. ಭಾಳಷ್ಟು ಜನ ನಮ್ಮ ಆಸ್ಪಿರೆಂಟ್ಸು ಡಿಪಾರ್ಟ್ಮೆಂಟ್ಗೆ ಹೋಗಿ ಮೀಟು ಆಗಿ ಬಂದಿರ್ತಾರೆ, ಲೆಟರ್ನೂ ಕೊಟ್ಟು ಬಂದಿರ್ತಾರೆ. ಈ ಒಂದು 60% ಅಂತ ಏನು ಪರ್ಸೆಂಟೇಜ್ ಕ್ರೈಟೀರಿಯಾ ಇದೆ ಅದನ್ನು ರಿಡಕ್ಷನ್ ಮಾಡಿ ಅನ್ನೋ ಒಂದು ರಿಕ್ವೆಸ್ಟ್ ಲೆಟರ್ನೂ ಕೊಟ್ಟು ಬಂದಿದ್ದಾರೆ ಅಂತ ಮಾಹಿತಿ ಇದೆ. ನೋಡೋಣ ಅದನ್ನು ಯಾವ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತೇಳಿ. ಇನ್ ಕೇಸ್ ಪಾಸಿಬಿಲಿಟಿ ಇದ್ದರೆ 50%, 55%ಗೂ ತರುವ ಸಾಧ್ಯತೆಗಳಿದ್ದಾವೆ. ಬಟ್ 60% ಪ್ರೆಸೆಂಟ್ ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಯಾವುದು AICT ರೂಲ್ಸ್ ಪ್ರಕಾರ B ವಿತ್ ಫಸ್ಟ್ ಕ್ಲಾಸ್ ಆಗಿರಬೇಕು ಅನ್ನೋದು AICT ಇದು ಮ್ಯಾಂಡೇಟರಿ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗ ಏನು ಪರ್ಸೆಂಟೇಜ್ ಎಷ್ಟು ಕನ್ಸಿಡರ್ ಮಾಡ್ತಾರೆ. ಇನ್ ಕೇಸ್ ರಿಲ್ಯಾಕ್ಸೇಷನ್ ಕೊಡೋದಿತ್ತಂದರೆ ಕ್ಯಾಟಗರಿ ಕೊಡ್ತಾರಾ ಅಥವಾ ಜನರಲ್ಗೂ ಕೊಡ್ತಾರಾ ಅಥವಾ ಎಲ್ಲರಿಗೂ ಕೊಡ್ತಾರಾ ಅನ್ನೋ ಒಂದೊಂದು ಕ್ವಶನ್ ಮಾರ್ಕ್, ನಮಗೂ ಕ್ವಶನ್ ಮಾರ್ಕ್ ಇದೆ. ಅದು ಅಫಿಷಿಯಲ್ ಡಾಕ್ಯುಮೆಂಟ್ ಬಂದಾಗಲೇ ಗೊತ್ತಾಗುತ್ತೆ. ಅದಾಗಿ ನಂತರ ವೇಕೆನ್ಸೀಸ್ ಸ್ನೇಹಿತರೆ, ವೇಕೆನ್ಸೀಸು ನೀವೇನು ಅಫಿಷಿಯಲ್ ಡಾಕ್ಯುಮೆಂಟಲ್ಲಿ ಆ C&R ರೂಲ್ಸಲ್ಲಿ ನೋಡಿರ್ತೀರ ಅಷ್ಟು ವೇಕೆನ್ಸೀಸ್ಗೆ ನೋಟಿಫಿಕೇಷನ್ ಬರಲ್ಲ. ಆ ಒಂದು ವೇಕೆನ್ಸೀಸಲ್ಲಿ ನನಗೆ ಬಂದಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಅಸಿಸ್ಟೆಂಟ್ ಇದೆ, ಯಾವುದು ಲೆಕ್ಚರರ್ ಪೋಸ್ಟು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಹಾಗೂ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಡಿಪಾರ್ಟ್ಮೆಂಟ್ನವ್ರಿಗೆ ಸಾಕಷ್ಟು ವೇಕೆನ್ಸೀಸ್ ಇರುತ್ತೆ. ಅದರಲ್ಲೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರಿಗೆ ಹೈಯೆಸ್ಟ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು 3rd ಪ್ಲೇಸ್ ಆಕ್ಯುಪೈ ಮಾಡ್ಕೊಳ್ತಾರೆ. ಇನ್ನು CS ಮತ್ತು ಆಟೋಮೊಬೈಲ್ ಇಂಜಿನಿಯರಿಂಗ್ ಅವ್ರಿಗೂ ವೇಕೆನ್ಸೀಸ್ ಇರುತ್ತೆ. ಇದು ಆಟೋಮೊಬೈಲ್ CS ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ನವ್ರಿಗೆ 160 ಅಥವಾ 140 ವೇಕೆನ್ಸೀಸ್ ಬರುವಂಥ ಚಾನ್ಸಸ್ ಇದೆ. ಸೊ ಪ್ರಿಪೇರ್ ಆಗಿ, ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಯಾವುದೇ ಡಿಪಾರ್ಟ್ಮೆಂಟ್ ನೋಡಿಕೊಂಡ್ರು ಒಳ್ಳೆ ವೇಕೆನ್ಸೀಸ್ ಇದೆ. ಅದಾಗಿ ನಂತರ ಸಾಕಷ್ಟು ಜನ ಈ ಒಂದು ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡ್ಕೊಂಡಿರ್ತಾರೆ ಇಂಜಿನಿಯರಿಂಗಲ್ಲಿ. ಆ ಒಂದು ಆಸ್ಪಿರೆಂಟ್ಸ್ ನನಗೆ ಒಂದು ಕ್ವಶನ್ನ ಕೇಳ್ತಾರೆ ಮತ್ತು BTech ಆಸ್ಪಿರೆಂಟ್ಸು ಕೇಳ್ತಾರೆ. MCA ಮಾಡಿರೋಂಥವ್ರು, MSc ಮಾಡಿರೋಂಥವ್ರು ಕೇಳ್ತಾರೆ. ನೋಡಿ ಸ್ನೇಹಿತರೆ, MSc ಮ್ಯಾಥಮೆಟಿಕ್ಸ್ ಮಾಡ್ಕೊಂಡಿದ್ರೆ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಎಲಿಜಿಬಿಲಿಟಿನ ಕೊಡ್ತಾರೆ. MSc ಫಿಸಿಕ್ಸ್ ಡಿಪ್ಲೊಮೋದಲ್ಲಿ ಈಗ ಪ್ರೆಸೆಂಟು ಅಪ್ಲೈಡ್ ಸೈನ್ಸ್ ಇಲ್ಲದೆ ಇರೋ ಕಾರಣದ MSc ಫಿಸಿಕ್ಸ್ ಅವ್ರನ್ನ ಕನ್ಸಿಡರ್ ಮಾಡಲ್ಲ. MSc ಫಿಸಿಕ್ಸ್ ಕ್ವಾಲಿಫಿಕೇಷನ್ ಕೊಟ್ಟಲ್ಲ, ಅದಕ್ಕೆ ವೇಕೆನ್ಸೀಸ್ ಇಲ್ಲದೆ ಇರೋ ಕಾರಣದ MSc ಇನ್ ಮ್ಯಾಥಮೆಟಿಕ್ಸ್ ಅವರಿಗೆ ಎಲಿಜಿಬಿಲಿಟಿ ಕೊಡ್ಬೋದು. ಏನಕ್ಕಂದರೆ ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಇರೋ ಕಾರಣದ ಡಿಪ್ಲೊಮಾ ಕಾಲೇಜಲ್ಲಿ. ಸೊ MSc ಮ್ಯಾಥಮೆಟಿಕ್ಸ್ ಮಾಡಿರೋಂಥವ್ರಿಗೆ ಅವಕಾಶ ಇದೆ. ವೇಕೆನ್ಸೀಸ್ ಎಷ್ಟು ಬರುತ್ತೆ ಅನ್ನೋಂಥ ಸಂಖ್ಯೆ ನನಗೂ ಮಾಹಿತಿ ಇಲ್ಲ. ಬಂದರೆ ಇನ್ಕ್ವೈಸ್ ಬಂದರೂ ಒಂದು 50-60 ವೇಕೆನ್ಸೀಸು, ಮ್ಯಾಕ್ಸಿಮಮ್ 80 ವೇಕೆನ್ಸೀಸು ಬರ್ಬೋದು. ನೋಡೋಣ ಅಫಿಷಿಯಲ್ ಡಾಕ್ಯುಮೆಂಟ್ ಬಂದೇನೆ. ಆದಮೇಲೆ MCA ಮಾಡಿರೋಂಥವ್ರು ಈ ಒಂದು ಪ್ರಶ್ನೆ ಕೇಳ್ತಾರೆ. ನೋಡಿ ಸ್ನೇಹಿತರೆ, MCA ಮಾಡಿರೋಂಥ ಆಸ್ಪಿರೆಂಟ್ಸು ಡಿಪ್ಲೊಮಾ ಕಾಲೇಜಲ್ಲಿ CS ಪೋಸ್ಟ್ಗೆ ಎಲಿಜಿಬಲ್ ಇಲ್ಲ. ಅಕಾರ್ಡಿಂಗ್ ಟು AICT ರೂಲ್ಸ್ ಪ್ರಕಾರ BTech ಆಗಿರಬೇಕು, BE ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರೋರಿಗೆ, ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, EC ಆಗಿರ್ಬೋದು, ಅವ್ರಿಗೆ ಎಲಿಜಿಬಿಲಿಟಿ ಅಂದರೆ ಅದೇ ಡಿಪಾರ್ಟ್ಮೆಂಟಲ್ಲಿ ಏನಾಗಿರಬೇಕು, BE ಕಂಪ್ಲೀಟ್ ಆಗಿರಬೇಕು. ಸೊ MCA ಮಾಡಿಬಿಟ್ಟು ನಾನು CSಗೆ ಅಪ್ಲೈ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಅಫಿಷಿಯಲ್ ನೋಟಿಫಿಕೇಷನ್ ಬಂದಾಗ ಏನಾದರೂ ಚಾನ್ಸಸ್ ಇದೆ. ಯಾಕಂದರೆ ಕೆಲವರು ಅಬ್ಜೆಕ್ಷನ್ ರೈಸ್ ಮಾಡಿದರೆ MCAನು ಇನ್ಕ್ಲೂಡ್ ಮಾಡಿ ಅಂತೇಳಿ. ಸೊ ಆ ಒಂದು ಅಬ್ಜೆಕ್ಷನ್ ಏನಾದರೂ ಡಿಪಾರ್ಟ್ಮೆಂಟ್ನವ್ರು ಕನ್ಸಿಡರ್ ಮಾಡಿದ್ರೆ ಆಗ ಕ್ವಾಲಿಫಿಕೇಷನಲ್ಲಿ ಆ ಒಂದು ಪಾಯಿಂಟ್ನು ಇನ್ಕ್ಲೂಡ್ ಮಾಡೋ ಸಾಧ್ಯತೆ ಇದೆ. MCA ಅಂದರೆ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಸೊ CS ಅವ್ರಿಗೆ ಈಕ್ವಲೆಂಟ್ ಅಂತ ಕನ್ಸಿಡರ್ ಮಾಡಿ ಆಗ ಎಲಿಜಿಬಿಲಿಟಿ ಕೊಟ್ಟರೆ MCA ಅವರು ಅಪ್ಲೈ ಮಾಡ್ಬೋದು. ಬಟ್ ಈ ಆ್ಯಸ್ ಪರ್ AICT ಪ್ರಕಾರ ಈಗವರೆಗೂ ಈಗಿನ ಟೈಮ್ವರೆಗೂ MCA ನಾಟ್ ಎಲಿಜಿಬಲ್ ಫಾರ್ ಕಂಪ್ಯೂಟರ್ ಸೈನ್ಸ್. ಇದೊಂದು ಗಮನದಲ್ಲಿರಲಿ. ಬಟ್ ಅಫಿಷಿಯಲ್ ನೋಟಿಫಿಕೇಷನ್ ಅವರು ವೆಯ್ಟ್ ಮಾಡಿ, ಅಫಿಷಿಯಲ್ ನೋಟಿಫಿಕೇಷನ್ ಬಂದಮೇಲೆ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೇನೆ. ಅದಾಗಿ ನಂತರ ಇನ್ನೂ ಕೆಲವ್ರನ್ನ ಕೇಳ್ತಾ ಇದ್ರಿ ಪ್ರೊಡಕ್ಷನ್ ಇಂಜಿನಿಯರಿಂಗು. ಸೊ ಪ್ರೊಡಕ್ಷನ್ ಇಂಜಿನಿಯರಿಂಗ್ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೋಸ್ಟ್ಗೆ ಪ್ರೊಡಕ್ಷನ್ ಇಂಜಿನಿಯರ್ ಆಗಿರೋಂಥವ್ರು ಅಪ್ಲೈ ಮಾಡೋಕ್ಕೆ ಅವಕಾಶ ಇರಲ್ಲ. ಯಾಕಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಸಬ್ ಬ್ರಾಂಚಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ನು ಮೆಕ್ಯಾನಿಕಲ್ದು ಸಬ್ ಬ್ರಾಂಚ್ ಆಗಿರುತ್ತೆ. ಹಾಗಾಗಿ ಆಟೋಮೊಬೈಲ್ ಅವರು ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೋಸ್ಟ್ಗೆ ಎಲಿಜಿಬಲ್ ಇರಲ್ಲ. ಯಾಕಂದರೆ ಈಕ್ವಲೆಂಟ್ ಅಂತ ಮೆನ್ಷನ್ ಮಾಡಿರಲ್ಲ. ನಿಮ್ಗೆ ಇನ್ ಕೇಸ್ ಏನಾದರೂ ನೋಟಿಫಿಕೇಷನಲ್ಲಿ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಈಕ್ವಲೆಂಟ್ ಅಂತ ಕೊಟ್ಟರೆ, ಆ ಪಾಯಿಂಟ್ನ ಅಥವಾ ಆ ಸೆಂಟೆನ್ಸ್ನ ಮೆನ್ಷನ್ ಮಾಡಿದ್ರೆ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಈಕ್ವಲೆಂಟ್ ಅಂತ ಕೊಟ್ಟರೆ ಆಗ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್, ಸೊ ಈ ಥರ ಯಾರೆಲ್ಲ ಸಬ್ ಬ್ರಾಂಚಸಲ್ಲಿ ಮಾಡ್ಕೊಂಡಿರ್ತಾರೆ ಆಗ ಆ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೋಸ್ಟ್ಗೆ ಎಲಿಜಿಬಲ್ ಇರ್ತಾರೆ. ಬಟ್ ಈಗ AICT ಪ್ರಕಾರ ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪೋಸ್ಟ್ಗೆ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆನ್ಷನ್ ಮಾಡಿರ್ತಾರೆ ಆಗಲಿ
ಬಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ ಇಕ್ವಿಲೆಂಟ್ ಅಂತ ಮೆನ್ಷನ್ ಆಗಿರಲ್ಲ. ಹಾಗಿದ್ದಾಗ ನಾವು ಯಾವುದಕ್ಕೆ ಎಲಿಜಿಬಲ್ ಸರ್ ಅಂತ ಕೇಳಿದ್ರೆ, ಡಿಪ್ಲೊಮೋದಲ್ಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಇನ್ ಡಿಪ್ಲೊಮೋ ಅಂತ ಏನು ವೇಕೆನ್ಸೀಸ್ ಇರುತ್ತೆ ಆ ವೇಕೆನ್ಸೀಸ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ, ಮುಂದಿನ ದಿನಗಳಲ್ಲಿ ಮುಂದಿನ 3 ರಿಂದ 4 ತಿಂಗಳೊಳಗಡೆ ಈ ನೋಟಿಫಿಕೇಶನ್ ಬರುತ್ತೆ. ಯಾಕಂದರೆ ಇನ್ನೂ ಸಿ ಅಂಡರ್ ರೂಲ್ಸ್ ಬಿಡಬೇಕು. ಬಿಟ್ಟಿದ್ದ ಒಂದು 2 to 3 ಮಂತ್ಸ್ ಒಳಗಡೆ ನೋಟಿಫಿಕೇಶನ್ ಬರುತ್ತೆ. ಸೊ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಡೌಟ್ಸ್ ಇನ್ನೂ ಏನಿತ್ತು ಅದು ಕ್ಲಾರಿಫೈ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ, ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಮ ಒಂದು ಡೌಟ್ ಕ್ಲಿಯರ್ ಆಗುತ್ತೆ. ಇನ್ ಕೇಸ್ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿದ್ರೆ ಅದೇ ಕಾಮನ್ ಕಮೆಂಟ್ನ ಹಾಕೋಕ್ಕೆ ಹೋಗ್ಬೇಡಿ. ಸೊ ಯಾಕಂದರೆ ಬೇರೆಯವ್ರಿಗೂ ಆ ಕಮೆಂಟ್ನ ನೋಡಿಕೊಂಡು ಬೇಜಾರಾಗೋ ಸಾಧ್ಯತೆ ಇರ್ತವೆ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ವಿಡಿಯೋದಲ್ಲಿ ಆ ಡೌಟ್ ಕ್ಲಿಯರ್ಫೈ ಆಗೋಗುತ್ತೆ. ಅದಾಗಿದ್ದ ನಂತರ ಇನ್ನೊಂದು ಲಾಸ್ಟ್ ಕೊನೆ ಪ್ರಶ್ನೆ ಕೇಳ್ತಾರೆ ನಮ್ಮ ಆಸ್ಪಿರೆಂಟ್ಸು. ಸರ್ ಇದಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೀಬೇಕಾ ಅಂತ ಕೇಳ್ತಾರೆ. ಸೊ ಈ ಒಂದು ಕ್ವಶನ್ ಎಲ್ಲಿಂದ ಬಂದಿದೆ ಅಂದರೆ, ಸಾಕಷ್ಟು ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿನ ಒಂದು ಡಾಕ್ಯುಮೆಂಟ್ನ ನೋಡಿರ್ತಾರೆ. ಆ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸಲ್ಲಿ ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲೀಷು, ಅದಾಗಿ ನಂತರ ಪ್ರಿಲಿಮ್ಸ್ ಥರ ಒಂದು MCQ ಪೇಪರು, ಅದಾಗಿ ನಂತರ ಒಂದು ರಿಟರ್ನ್ ಪೇಪರ್ ಇರುತ್ತೆ. ಸೊ ಆ ಒಂದು ಫಾರ್ಮೆಟ್ನ ನೋಡಿಬಿಟ್ಟು ಇಲ್ಲೂ ಅದೇ ಥರನೇ ಅಪ್ಲೈ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೋಡಿ ಸ್ನೇಹಿತರೆ, KPSCನಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಬರೀತಿದ್ದೀರಾ ಅಂತಂದರೆ ಅದಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಇರುತ್ತೆ, ಬಟ್ ರಿಟರ್ನ್ ಇರಲ್ಲ, MCQs ಇರುತ್ತೆ. ಯಾಕಂದರೆ ಹೊರ ರಾಜ್ಯದವರು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ, ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನು. ಸೊ ಹೊರ ರಾಜ್ಯದವ್ರು ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ CBSE ICSE ಓದಿರ್ತಾರೆ, ಅವರು ಕನ್ನಡ ಓದಿರಲ್ಲ. ಹಾಗೂ ಇಂಗ್ಲೀಷ್ ಮೀಡಿಯಮ್ ಓದಿದ್ರು ಅವರು ಕನ್ನಡನ ಥರ್ಡ್ ಲ್ಯಾಂಗ್ವೇಜಲ್ಲಿ ಓದಿರ್ತಾರೆ. ಅಂಥ ಆಸ್ಪಿರೆಂಟ್ಸು ಆ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ತೊಗೊಂಡು ಏನಾಗಬೇಕು, ಪಾಸ್ ಆಗಬೇಕಾಗುತ್ತೆ. ಇನ್ ಕೇಸ್ ನೀವೇನಾದರೂ ಪ್ರೀವಿಯಸ್ಸಾಗಿ ಕಂಡಕ್ಟ್ ಮಾಡುವಂಥ KPSC ಅಥವಾ KE ಎಕ್ಸಾಮ್ಸ್ ಅಂದರೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಕ್ಲಿಯರ್ ಮಾಡಿದರೆ ಈ ನೋಟಿಫಿಕೇಷನ್ಗೆ ನೀವು ಎಕ್ಸೆಪ್ಷನ್ ಆಗ್ತೀರಾ. ಕನ್ನಡ ಯಾವಾಗ ಬರೆಯಲ್ಲ ಅಂತಂದರೆ 1 to 10 ನಾನು ಕನ್ನಡ ಮೀಡಿಯಮ್ ಓದಿದ್ದೀನಿ, ಸೊ ನೀವು ಎಕ್ಸೆಪ್ಟೆಡು. 1 to 10th ಒಳಗಡೆ ನಾನು ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ದೀನಿ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದೀನಿ ಅಂದರೆ ನೀವು ಎಕ್ಸಾಮ್ಟೆಡ್ ಆಗಿರ್ತೀರ. ಸೊ ಇಂಥ ಆಸ್ಪಿರೆಂಟ್ಸ್ ಬಿಟ್ಟು ಇನ್ನು ಉಳಿಕಿರೋ ಯಾರೆಲ್ಲ ಇದ್ದೀರಾ ಅವರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೀಲೇಬೇಕು. ಇನ್ ಕೇಸ್ ಮತ್ತೆ ಇನ್ನೊಂದು ಆಪ್ಷನ್ ಇದೆ, KPSC ಅಥವಾ KE ಅವರು ಕಂಡಕ್ಟ್ ಮಾಡುವಂಥ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್. ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಪ್ರೀವಿಯಸ್ ಆಗಿ ನಡೆದಿರುವಂಥ ಬೆಂಗಳೂರು ಜಲಮಂಡಳಿದಾಗಿರ್ಬೋದು, ಅಥವಾ NWKRTC ನೋಟಿಫಿಕೇಷನ್ ಆಗಿರ್ಬೋದು, ಯಾವುದೇ ನೋಟಿಫಿಕೇಷನ್ ಪ್ರೀವಿಯಸ್ ಆಗಿ ಕಂಡಕ್ಟ್ ಆಗಿ ಬಂದಿರುತ್ತಲ್ಲ ಆ ನೋಟಿಫಿಕೇಷನಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡಿದರೆ ನೀವು ಎಲಿಜಿಬಲ್ ಇರ್ತೀರ, ಅಂದರೆ ಬರೆಯುವಂಥ ಅವಶ್ಯಕತೆ ಇರಲ್ಲ. ಇದು ಬಿಟ್ಟು ಬೇರೆ ಎಲ್ಲ ಆಸ್ಪಿರೆಂಟ್ಸು ಬರೀಲೇಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಡೌಟ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಡೌಟ್ಸ್ ಇದು ಬಿಟ್ಟು ಬೇರೆ ಏನಾದರೂ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಿಮಗೆ ರಿಪ್ಲೈನ ಕೊಡ್ತೀನಿ. ಮತ್ತೊಂದು ರಿಕ್ವೆಸ್ಟು, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಮ ಡೌಟ್ಸು ಕ್ಲಿಯರ್ ಆಗಬೇಕಂದ್ರೆ. ಸೊ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಯಾರೆಲ್ಲ ಹೊಸಬ್ರು ಇದ್ದೀರಾ, ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಒಂದು ನೋಟಿಫಿಕೇಷನ್ ಆಗಿರ್ಬೋದು, ಬೇರೊಂದು ನೋಟಿಫಿಕೇಷನ್ಸ್ ಆಗಿರ್ಬೋದು, ಎಲ್ಲ ನೋಟಿಫಿಕೇಷನ್ನ ಅಪ್ಡೇಟ್ನ ನಾನು ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.